ನಾಗಲಕ್ಷ್ಮಿ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಬೆಲೆ ಕೊಟ್ಟೆ ಕೊಡ್ತೀವಿ, ತಲೆಬಾಗಿ ಎದ್ಬಾಗ್ತೀವಿ. ಈ ಊರಿನ ಹೆಣ್ಮಕ್ಳು ಯಾರ್ಯಾರು ಇದೀರಾ ಕೈ ಎತ್ರಿ. ಎಷ್ಟು ಮನೆಗಳಲ್ಲಿ ನೀವು ಆಚೆ ಇಡ್ತೀರಾ ಬಾಣಂತಿಯರ್ನ? ಕೈ ಎತ್ರಿ. ಎಲ್ಲಾರ ಮನೇಲೂ ಇಡ್ತೀರಾ? ಎಲ್ರ ಮೇಲೂ ಇವತ್ತು ಕಾನೂನು ಕ್ರಮ ತಗೊಳ್ಳಿ ಅಂತ ಹೇಳ್ತೀನಿ. ಪೂಜಾರು ಗೌಡ್ರು ವೇದಿಕೆ ಮೇಲೆ ಬರ್ರಿ. ನಿಮ್ಮನೆ ಮಗಳು ಇಲ್ಲೇ ನಿಂತಿದ್ದೀನಿ ನೋಡಿ, ಇಲ್ಲೊಬ್ರವ್ರೆ ಕೊಲ್ರ ಸಮುದಾಯಕ್ಕೆ ನಮ್ ತರ ಆಗುದು ಬೇಡವಾ? ನಿಮ್ಮಲ್ಲೊಬ್ರು MLA ಶಾಸಕರು ಆಗ್ಬೇಕಾ ಬೇಡ? ನಿಮ್ಮಲ್ಲೊಬ್ರು ಈ ತರ ಅಧಿಕಾರಿ ಆಗ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ನಿಮ್ಗೆ ಸಹಾಯ ಮಾಡ್ಬೇಕಾ ಬೇಡವಾ? ನೀವ್ ಹಿಂಗೆ ಈ ದೊಡ್ಡ ಆಚರಣೆಗಳನ್ನ ಮಾಡ್ಕೊಂಡಿದ್ರೆ ಖಂಡಿತ ಆಗುದಿಲ್ಲವಾ? ಮಕ್ಕಳು 6 ವರ್ಷಕ್ಕೆಲ್ಲ ಮೆಚೂರ್ಡ್ ಆಗ್ತಿದ್ದಾರೆ. ಆ ಮಕ್ಕಳನ್ನು ಕೂಡ ಆಚೆ ಇಡ್ತಿದ್ದಾರೆ. ಎಕ್ಸಾಮ್ ಇದ್ದಾಗ ಅವ್ರು ತುಂಬಾ ಕಷ್ಟ ಆಗುತ್ತೆ ಮೇಡಮ್. ನಿಮ್ ಮೂಢನಂಬಿಕೆನ ದಯವಿಟ್ಟು ನೀವು ಖಂಡಿಸ್ಲೇಬೇಕು. 2025ಕ್ಕೆ ಕೊನೆ ಆಗ್ಬೇಕು. ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ತೀವಿ, ಡೇಟ್ ಆದ್ರೆಲ್ಲ ಈಚೆನೆ ಇರ್ಬೇಕು. 3 ದಿನ ಸ್ಕೂಲಿಗೆ ಹೋಗೋದಿಲ್ಲ. ಮತ್ತೆ ಅಲ್ಲಿ ಮನೆ ಕಟ್ಸಿದ್ದಾರೆ, ಅಲ್ಲೊಂದ್ ಲೈಟ್ ಇಲ್ಲ, ಏನಿಲ್ಲ. ಎಕ್ಸಾಮ್ ಟೈಮ್ ಅಲ್ಲೂ ಏನು ಕಳ್ಸಲ್ಲ, ಅಲ್ಲೇ ಇರ್ಬೇಕು. ತೊಂದ್ರೆ ಆಗತ್ತಲ್ಲವಾ? ಅದು ಫಸ್ಟ್ ಟೈಮ್ ಮೆಚೂರ್ಡ್ ಆದ್ರೆ 20 ದಿವಸ ಹೊರಗಡೆ ಬಿಡ್ತಾರೆ. 12 ವರ್ಷ 11 ವರ್ಷದ ಮಕ್ಕಳನ್ನೆಲ್ಲ ನಾವು ಈ ಊರಿಗೆ ಬರಂಗಿಲ್ಲ, ಮತ್ತೆ ದೇವಸ್ಥಾನಕ್ಕೆ ನೆರಳಾರ್ಸಂಗಿಲ್ಲ. ವಯಸ್ಸೆಲ್ಲ ಏನೇನೋ ಅಂತಾರೆ. ಅದಕ್ಕೆ ನಾವು ಅಲ್ಲಿ ಒಂದ್ ಮನೆ ಮಾಡ್ಕೊಟ್ಟಿದ್ದಾರೆ, ಅಲ್ಲಿರ್ಬೇಕು ನಾವು. ನೀವ್ ಹಾಕೊಳ್ಳೋ ಎಕ್ಕಡ ಎಲ್ಲ ಹೊಲಸ್ ತುಳ್ಕೊಂಡು, ಎಲ್ಲ ಗಲೀಜ್ ತುಳ್ಕೊಂಡು ಊರ್ ಸುತ್ಕೊಂಬತ್ತೈತೆ. ಅದನ್ನು ಜೋಪಾನವಾಗಿ ಮನೆ ಬಾಗಿಲಲ್ಲಿ, ಮನೆ ಒಳಗಡೆ ಇಡ್ತೀರಾ. ನೀವ್ ಎತ್ತ ಮಗಳು, ನೀವು ಹುಟ್ಟಿಸಿದ ಮಗಳು, ಅವಳನ್ನ ನೀವು ಆಚೆ ಇಡ್ತೀರಾ ಮುಟ್ಟು ಮಡಿ ಅಂತ. ಯಾವ ದೇವರು ಮೆಚ್ಕೋತಾನೆ? ಯಾವ ದೇವರು ಮೆಚ್ಕೊಳ್ಳಲ್ಲ. ನಾವು ಇವತ್ತು ಹೊಸ್ತಾಗಿ ಮಾಡಿಲ್ಲ ಇದನ್ನ. ಆತ ಮುತ್ತಿ ಕಾಲದಿಂದಲೂ ಇದೆ ನಮ್ದು ಕಾಯಿಲೆ. ಬದಲಾವಣೆ ಆಗ್ಬೇಕಲ್ಲ. ಆಗ್ಬೇಕಂದ್ರೆ ಆಗ್ಬೇಕು. ಊರಿನ ಜನ ಅವ್ರೆಲ್ಲ ಕೇಳಿ ದೇವರಿಂದ ಕೇಳ್ಕೊಂಡು ಬದಲಾವಣೆ ಎಲ್ಲ ದೇವ್ರಿಂದ ಕೇಳ್ಬಿಡ್ರಿ, ಮಾಡ್ಕೋಬೇಕು. ಮಾಡ್ಕೊಂಡ್ಬಿಡ್ರಿ. ಇವಾಗ ಬದಲಾವಣೆ ಆಗ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಹೊಡೆದು ಇವರೆಲ್ಲರ ಮುಂದೆ ಪ್ರಮಾಣ ಮಾಡಿಸಿ ನಮ್ ಜನರಿಗೆ ಬುದ್ಧಿ ಹೇಳವ, ನಮ್ ಜನ ಓದ್ಬೇಕು, ಶಿಕ್ಷಿತರಾಗಬೇಕು ಅಂತ ಹೇಳಿ ನಿಮ್ ದೇವ್ರ ನನ್ ಕರ್ಸ್ಕೊಂಡ್ರದು. ಕೋಲಾರರು ಪೂಜಾರರು ಇನ್ ಮುಂದೆ ಯಾವುದೇ ಮುಟ್ಟಾದಂತ ಮಗಳು ಮತ್ತೆ ಹೆರಿಗೆ ಆದಂತ ಬಾಣಂತಿನ ಊರಿಂದ ಆಚೆ ಇಡೋದಿಲ್ಲ. ನಾವು ನಿಮ್ ಪರವಾಗಿ ಪ್ರಮಾಣ ಮಾಡ್ತಾ ಇದ್ದಾರೆ. ಬದಲಾವಣೆ ಆಗ್ತದೆ. ಈ ದೊಡ್ಡ ಬರೀ ಕಳ್ಸಲ್ಲ. ಎಲ್ಲ ಹೆಣ್ಮಕ್ಳ ಪರವಾಗಿ ನಮಸ್ಕಾರ. ನನ್ನ ಹೆಸರು ಭಾಗ್ಯಮ್ಮ ರಾಘವೇಂದ್ರ ಅಂತ, ಬಂಗಾರಿ ಹೆಟ್ಟಿ. ನಮ್ಮೂರಲ್ಲಿ ಹಿಂದಿಂದ ಡೆಲಿವರಿ ಆದರೂ ರಜಾದಾರ